ನಮಸ್ಕಾರ. ಮೈಸೂರು ಕಾರ್ಲೆ ಹೆಬಟೈಟಿಂದ ನಾನು ಸುಪ್ರೀತ್ ಅನಂತಸ್ವಾಮಿ ತಮ್ಮ ಮುಂದೆ ಈ ಲೇಔಟಿನ ಒಂದು ಪರಿಚಯ ಮಾಡಲಿಕ್ಕೆ ಮಾಡ್ತಾ ಇರುವಂತಹ ವಿಡಿಯೋ ಇದು. ಮೈಸೂರು ಶ್ರೀರಾಂಪುರ ವಿವೇಕಾನಂದ ನಗರ ಸರ್ಕಲ್ಲಿಂದ ಸರಿಸುಮಾರು 2.5 3 ಕಿಲೋಮೀಟ್ರಲ್ಲಿರುವಂಥದ್ದು. ಮೈಸೂರು ಮಧ್ಯಭಾಗದಿಂದ ಅಬೌಟ್ 12 ಕಿಲೋಮೀಟರ್ಸಲ್ಲೇ ಇರುವಂತಹ 15 ಎಕರೆಗೂ ಹೆಚ್ಚು ವಿಸ್ತೀರ್ಣದಲ್ಲಿ ರಚಿಸಲಾಗಿರುವಂತಹ ದಿಸ್ ಇಸ್ ಎ ಮೂಡಾ ಅಪ್ರೂವ್ಡ್ ರೆಸಿಡೆನ್ಷಿಯಲ್ ಲೇಔಟ್. ಅಂದರೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಮಾನ್ಯತೆ ಪಡೆದಿರುವಂತಹ, ಇವಾಗ ಏನು ನೀವು ಇಲ್ಲಿ ಸುತ್ತಮುತ್ತ ಮನೆಗಳು ನೋಡ್ತಾ ಇದ್ದೀರಾ, ಸೈಟ್ಗಳು ನೋಡ್ತಾ ಇದ್ದೀರಾ, ಮನೆಗಳಿಗೆಲ್ಲ ಮೂಡಾದಿಂದ ಖಾತಾ ಕಂದಾಯ ಮತ್ತು ಮೂಡಾದಿಂದನೇ ಪ್ಲ್ಯಾನ್ ಅಪ್ರೂವಲ್ ತೊಗೊಂಡು ಕಟ್ಟಿರುವಂತಹ ಮನೆಗಳಿದು. ಇಲ್ಲಿ ಸೈಟ್ ನೀವು ತೊಗೋಬೇಕು ಅಂದರೂ ಸಹ ಅಷ್ಟೇ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಮಾನ್ಯತೆ ಪಡೆದಿರುವಂತಹ ಲೇಔಟ್ ಆಗಿರೋದ್ರಿಂದ ಮೂಡಾದಿಂದ ಖಾತಾ ಕಂದಾಯ ಇರುತ್ತೆ. ನೀವು ಸೈಟನ್ನು ಸಹ ಇಲ್ಲಿ ತೊಗೋಬಹುದು. ಕುಡಿಯೋ ನೀರಿನ ವ್ಯವಸ್ಥೆ, ಎಲೆಕ್ಟ್ರಿಸಿಟಿ, ವೇಸ್ಟ್ ವಾಟರ್ ಲೈನು, ಡಾಂಬರೀಕರಣ, ಟಾರ್ ರೋಡು, ಭಾಳಷ್ಟು ಮನೆಗಳು ಈಗಾಗಲೇ ಇರುವಂತಹ ಜಾಗ ನೀವು ನೋಡ್ಬೋದು. ಈಗ ಭಾಳಷ್ಟು ಮನೆಗಳಿದೆ, ಭಾಳಷ್ಟು ಮರಗಳು ಸಹ ಇದೆ. ಬಹಳ ಚೆನ್ನಾಗಿ ಮೇಂಟೈನ್ ಮಾಡಿರುವಂತಹ ವೆಲ್ ಮೇಂಟೈನ್ಡ್ ರೆಸಿಡೆನ್ಷಿಯಲ್ ಲೇಔಟ್. ಭಾಳ ಕಾಮಾಗಿ ಭಾಳ ಕೂಲಾಗಿರುವಂತಹ ಏರಿಯಾ ಇದು. ತುಂಬ ಸೌಂಡು, ಟ್ರಾಫಿಕ್ಕು ಆ ಥರ ಯಾವುದೇ ಇಲ್ಲ, ಥರ ಇಲ್ಲ ಇಲ್ಲಿ. This is called as a semi-gated community. I'm not technically telling you this is a very beautiful gated community ಅಂತ ಹೇಳೋಕ್ಕಾಗಲ್ಲ. ಇಟ್ ಈಸ್ 15 acres ಏನಿದೆ ಇದು ಆಲ್ಮೋಸ್ಟ್ ಅರೌಂಡ್ ಎಲ್ಲ ಆಲ್ಮೋಸ್ಟ್ ಕಾಂಪೌಂಡೆಡ್ ಪ್ರಾಪರ್ಟಿ. ಭಾಳ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನನ್ನ ಗೊತ್ತಿರುವಂಥ ಪ್ರಕಾರ ಆಲ್ಮೋಸ್ಟ್ ಒಂದು 40-50 ಮನೆಗಳು ಈಗಾಗಲೇ ಕಟ್ಟಿದ್ದು, ಆಗಲೇ ಜನ ಈಗ ವಾಸ ಇರುವಂತಹ ಏರಿಯಾ. ಯಾಕೆ ವಿಚಾರ ಹೇಳ್ತಾ ಇದ್ದೀನಿ ಅಂತಂದರೆ, ಭಾಳ ಜನ ಕೇಳುವಂಥ ವಿಚಾರ, ನಾವು ಸೈಟ್ ತೊಗೋಬೇಕು ಅಂತ ಇದ್ದೀವಿ, ಅಕ್ಕಪಕ್ಕದಲ್ಲಿ ಮನೆಗಳಿದೆಯಾ, ಮನೆಗಳಾಗಿದೆಯಾ, ನಾವು ಅಲ್ಲಿ ಮನೆ ತೊಗೊಂಡ್ರೆ ವಾಸ ಇರಬಹುದಾ, ಅಥವಾ ಎಲ್ಲ ಸೌಲಭ್ಯಗಳಿದೆಯಾ ಅಂತೆಲ್ಲ. ಸೌಲಭ್ಯಗಳಿದೆ, ಮನೆಗಳು ತುಂಬ ಇದೆ ಅಂತಂದರೆ ಒಂದನ್ನು ಏನು ಕನ್ಸಿಡರ್ ಮಾಡ್ಬೋದು ನೀವು ಅಂತಂದರೆ, ಎಲ್ಲ ತರಹದ ಮೂಲಭೂತ ವ್ಯವಸ್ಥೆಗಳು ವರ್ಕಿಂಗ್ ಕಂಡೀಷನ್ಲಿರೋದ್ರಿಂದ ಇಷ್ಟು ಜನ ಈಗಾಗಲೇ ಇದ್ದಾರೆ ಅನ್ನುವ ಒಂದು ಇನ್ಫಾರ್ಮೇಷನ್. ಮೈಸೂರಲ್ಲಿ ನಾವು ಸೈಟ್ ತೊಗೋಬೇಕು ಅಂತ ಇದ್ದೀವಿ, ಇನ್ವೆಸ್ಟ್ ಮಾಡಬೇಕು ಅಂತ ಇದ್ದೀವಿ, ವಾಟ್ ಈಸ್ ದ ಆಪರ್ಚುನಿಟಿ ಹಿಯರ್ ಅಂತಂದರೆ 30-40, 30-50 ಆರ್ 40-60 ನಿವೇಶನಗಳಿದೆ. ನಾನು ಡಿಸ್ಕ್ರಿಪ್ಷನ್ಲಿ ಯಾವ ಸೈಟ್ ಇದೆ, ಏನು ಫೇಸಿಂಗು, ಏನು ಮೆಷರ್ಮೆಂಟು, ಏನು ರೇಟು ಅನ್ನೋದನ್ನು ನಾನು ಸಂಕ್ಷಿಪ್ತವಾಗಿ ಹಾಕಿರ್ತೀನಿ. ಇಲ್ಲಿ ನಾವು ಮನೆ ಕಟ್ಕೊಂಡು ವಾಸ ಇರ್ತೀವಿ, ನಮಗೆ ಸ್ಕೂಲ್ಗೆ ಎಷ್ಟು ದೂರ ಆಗ್ಬೋದು, ಕಾಲೇಜಸ್ಗೆ ಎಷ್ಟು ದೂರ ಆಗ್ಬೋದು, ಅಥವಾ ನಮಗೆ ದಿನನಿತ್ಯ ಬಳಸಲಿಕ್ಕೆ ಸಾಮಾನು ಸರಂಜಾಮುಗಳು ಏನು ದಿನನಿತ್ಯಕ್ಕೆ ಬೇಕಾಗುವಂಥ ವಸ್ತುಗಳು ಏನಿದೆ ಅದು ಎಷ್ಟು ದೂರ ಆಗುತ್ತೆ ಅನ್ನೋದು ಭಾಳಷ್ಟು ಪ್ರಶ್ನೆ ಇರುತ್ತೆ. ವಿವೇಕಾನಂದ ನಗರ ಸರ್ಕಲ್ ಅಥವಾ BEML ಆರ್ಚ್ ಇಲ್ಲಿಂದ 1.5 ಕಿಲೋಮೀಟ್ರಲ್ಲಿ ನಿಮಗೆ ದಿನನಿತ್ಯಕ್ಕೆ ಬೇಕಾಗುವಂತಹ ಎಲ್ಲ ವಸ್ತುಗಳು ಸಿಗುತ್ತೆ. ನಾಟ್ ಅಟ್ ಆಲ್ ಎ ಪ್ರಾಬ್ಲಮ್. ಮತ್ತು ಭಾಳ ಜನ ಇನ್ನೂ ಕೇಳುವಂಥ ವಿಚಾರ ಏನು ಅಂತಂದರೆ, ನಾವು ಇಲ್ಲಿ ಮನೆಯಿಂದಲೇ ವರ್ಕ್ ಫ್ರಮ್ ಹೋಮ್ ಮಾಡುವಂಥವ್ರು ಇದ್ದೀವಿ.